ಬೇಸಿಗೆಲಿ ಎಲ್ರಿಗೂ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ. ನಮ್ಮ ಬಾಡಿ ಇವಾಗಿಂತೂ ಎಷ್ಟು ಹೈಡ್ರೇಟ್ ಆಗಿ ಇಟ್ಕೊಂಡ್ರೂ ಕೂಡ ಅದು ಡ್ರೈ ಆಗ್ತಾನೆ ಇರುತ್ತೆ. ಹಾಗಾಗಿ ನಾನಿಲ್ಲೊಂದು 2 ಲೀಟ್ರ್ ವಾಟ್ರ್ ಬಾಟ್ಲು ತೊಗೊಂಡು ಅದಕ್ಕೆ ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಹೋಳು ಲೆಮನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಪುದೀನನ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಇಲ್ಲಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಅಂತ 2 ಸಿಗುತ್ತೆ. ಇದು ಚಿಯಾ ಸೀಡ್ಸ್ ನೀವು ಯಾವುದೇ ಗಂಧಿಗೆ ಅಂಗಡಿ ಕೇಳಿದ್ರೂ ಕೂಡ ಸಿಗುತ್ತೆ. ಇದು ನೆನೆಯೋಕ್ಕೆ 1 ಅವರ್ ಆದ್ರೂ ಬೇಕು, 1 ಅವರ್ ಅಥವಾ 2 ಅವರ್ ಆದರೂ ಬೇಕು. ಸಬ್ಜಾ ಸೀಡ್ಸ್ ಅಂತ ಬರುತ್ತೆ, ಅದು ಒಂದು 5 ಮಿನಿಟ್ಸ್ಗೆಲ್ಲ ನೆಂದೋಗ್ಬಿಡುತ್ತೆ. ಇದು ನಮ್ಮ ಬಾಡಿನ ಕೂಲ್ ಮಾಡುತ್ತೆ. ಯಾರ ಬಾಡಿ ಹೀಟಾಗಿರುತ್ತೆ ಅವ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ನಾನು ಇಲ್ಲಿ 1 ಅಥವಾ 1.5 ಸ್ಪೂನ್ ಚಿಯಾ ಸೀಡ್ಸ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಆ್ಯಡ್ ಮಾಡಿಕೊಂಡು ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೊಬಿಡಿ. ಈ ಥರ ಫುಲ್ಲು ಮಿಕ್ಸ್ ಮಾಡಿಕೊಂಡ್ರೆ 1 ಅವರ್ ಬಿಟ್ಟ ಮೇಲೆ ಇದು ಫುಲ್ಲು ದಪ್ಪ ಗುಳ್ಳೆ ಥರ ಆಗಿರುತ್ತೆ. ಅದಾದಮೇಲೆ ನೀವು ಇಡೀ ನೀರನ್ನ ಫುಲ್ ಡೇ ಕುಡಿದ್ರೆ ಇದು ಬಾಡಿ ಹೈಡ್ರೇಟ್ ಕೂಡ ಆಗುತ್ತೆ. ಮತ್ತು ಯಾರ್ಯಾರೆಲ್ಲ ತಮ್ಮಿ ಫ್ಯಾಟ್ ರೆಡ್ಯೂಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಮತ್ತು ಇನ್ನೊಂದು ಟಿಪ್ಸ್ ಜೊತೆ ಸಿಗ್ತೀನಿ. ಸಿ ಯು ಸೂನ್.